ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ವಿಕಸಿತ ಭಾರತದ ಗುರಿಯೊಂದಿಗೆ ಮೂಲ ಸೌಕರ್ಯಕ್ಕೆ ಬರೋಬ್ಬರಿ 12.2 ಲಕ್ಷ ಕೋಟಿ ರೂಪಾಯಿ ಘೋಷಿಸಿದ್ದಾರೆ. ಇತ್ತ ರೈತರಿಗೆ ಡಿಜಿಟಲ್ ಭಾಗ್ಯ, ಅತ್ತ ಸಾರಿಗೆ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಕ್ರಾಂತಿಗೆ ಮುನ್ನಡಿ ಬರೆದಿರುವ ಈ ಬಾರಿಯ ಬಜೆಟ್ನ ಕಂಪ್ಲೀಟ್ ಹೈಲೈಟ್ಸ್ ಇಲ್ಲಿದೆ ನೋಡಿ. ಎರಡು 2047ರ ಸಮೃದ್ಧ ಭಾರತಕ್ಕೆ ಭದ್ರ ಬುನಾದಿ. ವಿಕಸಿತ ಭಾರತದತ್ತ ನವ ಭಾರತದ ಹೆಜ್ಜೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ ದೇಶದ ಪ್ರತಿಯೊಂದು ಕ್ಷೇತ್ರಕ್ಕೂ ಹೊಸ ಭರವಸೆಯ ಸ್ಪರ್ಶ ನೀಡಿದೆ. ಸಾರಿಗೆಯ ವೇಗಕ್ಕೆ 12.5 ಲಕ್ಷ ಕೋಟಿಯ ಅನುದಾನ, ರೈತನ ಕೈಗೆ ಭಾರತ್ ವಿಸ್ತಾರ ಎಂಬ ಎಐ ಶಕ್ತಿ ಮತ್ತು ಸೆಮಿಕಂಡಕ್ಟರ್ ಲೋಕದಲ್ಲಿ ಭಾರತದ ಪಾರುಪತ್ಯ ಮೆರೆಯುವ ಮಿಷನ್ 2.0 ಹೀಗೆ 10 ಹಲವಾರು ಕ್ರಾಂತಿಕಾರಿ ಯೋಜನೆಗಳು ಈ ಬಜೆಟ್ನ ಹೈಲೈಟ್ಸ್. ಹೈಸ್ಪೀಡ್ ರೈಲುಗಳ ಮೂಲಕ ನಗರಗಳ ಅಂತರ ಕುಗ್ಗಿಸೋದ್ರಿಂದ ಹಿಡಿದು ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿಸುವವರೆಗೆ ಸರ್ಕಾರ ಹಾಕಿಕೊಂಡಿರುವ ಮಾಸ್ಟರ್ ಪ್ಲಾನ್ ಆಗಿದೆ. ಸಾರಿಗೆ ಸಂಪರ್ಕಕ್ಕೆ 12.5 ಲಕ್ಷ ಕೋಟಿ ಬೂಸ್ಟ್. ದೇಶದ ಸಾರಿಗೆ ಸಂಪರ್ಕಕ್ಕೆ ಹೊಸ ವೇಗ ನೀಡಲು ಬಜೆಟ್ನಲ್ಲಿ 12.2 ಲಕ್ಷ ಕೋಟಿ ರೂಪಾಯಿ ಬೃಹತ್ ಹೂಡಿಕೆ ಘೋಷಿಸಲಾಗಿದೆ. ಈ ಅನುದಾನದ ಅಡಿ ರಸ್ತೆ, ಮೆಟ್ರೋ ಮತ್ತು ಬಂದರುಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳ ನಡುವೆ 7 ಹೊಸ ಹೈಸ್ಪೀಡ್ ರೈಲು ಸಂಚಾರ ಆರಂಭವಾಗಲಿದೆ. ರೈತರ ಕೈಗೆ ಭಾರತ್ ವಿಸ್ತಾರ ಎಐ ಸಾಧನ. ತೆಂಗು, ಗೇರು, ಗಂಧದ ಬೆಳೆಗಳಿಗೆ ವಿಶೇಷ ಪ್ಯಾಕೇಜ್. ಅನ್ನದಾತನ ಆದಾಯ ಹೆಚ್ಚಿಸಲು ಬಜೆಟ್ನಲ್ಲಿ ಹೈಟೆಕ್ ಒತ್ತು ನೀಡಲಾಗಿದೆ. ಕೃಷಿ ಡಿಜಿಟಲೀಕರಣಕ್ಕಾಗಿ ಭಾರತ್ ವಿಸ್ತಾರ ಎಐ ಸಾಧನ ಹಾಗೂ ನೀರಾವರಿ ಸೌಲಭ್ಯಕ್ಕಾಗಿ 500 ಹೊಸ ಜಲಾಶಯಗಳ ನಿರ್ಮಾಣಕ್ಕೆ ಅನುದಾನ ಘೋಷಿಸಲಾಗಿದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ವಿಸ್ತರಣೆಯ ಜೊತೆಗೆ ತೆಂಗು, ಗೇರು ಮತ್ತು ಗಂಧದ ಬೆಳೆಗಳಿಗೆ ವಿಶೇಷ ಪ್ರೋತ್ಸಾಹಧನ ನೀಡಲು ನಿರ್ಧರಿಸಲಾಗಿದೆ. ಇನ್ನು ಗ್ರಾಮೀಣ ಯುವಕರಿಗೆ ಕೌಶಲಾಧಾರಿತ ತರಬೇತಿ ಹಾಗೂ ಖಾದಿ ಕರಕುಶಲ ಕೈಗಾರಿಕೆಗಳ ಉತ್ತೇಜನದ ಮೂಲಕ ಹಳ್ಳಿಗಳ ಆರ್ಥಿಕತೆ ಬಲಪಡಿಸಲು ಸರ್ಕಾರ ಮುಂದಾಗಿದೆ. ಆರೋಗ್ಯ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಭಾರಿ ಕೊಡುಗೆ ನೀಡಲಾಗಿದ್ದು, ಜೈವಿಕ ತಂತ್ರಜ್ಞಾನದ ಅಭಿವೃದ್ಧಿಗೆ 10,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಕ್ಯಾನ್ಸರ್ ಔಷಧಗಳ ಮೇಲಿನ ತೆರಿಗೆ ಇಳಿಕೆ ಮಾಡಿರೋದು ರೋಗಿಗಳಿಗೆ ದೊಡ್ಡ ರಿಲೀಫ್ ನೀಡಿದೆ. ಆಯುರ್ವೇದದ ಪ್ರಚಾರಕ್ಕಾಗಿ ದೇಶದಾದ್ಯಂತ 3 ಹೊಸ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಶಿಕ್ಷಣ ಮತ್ತು ತಂತ್ರಜ್ಞಾನ ವಲಯದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ದೇಶದ 5 ನಗರಗಳಲ್ಲಿ ಹೈಟೆಕ್ ವಿಶ್ವವಿದ್ಯಾನಿಲಯ ಟೌನ್ಶಿಪ್ ನಿರ್ಮಾಣದ ಜೊತೆಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಪ್ರತಿ ಜಿಲ್ಲೆಯಲ್ಲೂ ವಿದ್ಯಾರ್ಥಿನಿಯರ ನಿಲಯ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ಇನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿ ತರಲು ಸೆಮಿಕಂಡಕ್ಟರ್ ಮಿಷನ್ 2.0 ಘೋಷಿಸಲಾಗಿದ್ದು, ಈ ವಾಹನ ತಯಾರಿಕೆಗೆ ಬೆಂಬಲ ನೀಡಲು 4 ರಾಜ್ಯಗಳಲ್ಲಿ ಖನಿಜ ಕಾರಿಡಾರ್ ನಿರ್ಮಿಸಲಾಗ್ತಾ ಇದೆ. ಒಟ್ಟಾರೆ ಈ ಬಜೆಟ್ ಕೇವಲ ಅಭಿವೃದ್ಧಿಯ ಮಂತ್ರವಲ್ಲ, 2047ರ ವಿಕಸಿತ ಭಾರತದ ಗುರಿ ತಲುಪಲು ಹಾಕಿರುವ ಬಲವಾದ ಅಡಿಪಾಯ. ಪ್ರತಿಯೊಂದು ಕ್ಷೇತ್ರವನ್ನ ಈ ಬಜೆಟ್ ಸ್ಪರ್ಶಿಸಲಾಗಿದ್ದು, ಆಧುನಿಕ ತಂತ್ರಜ್ಞಾನ ಮತ್ತು ಭಾರತದ ಸಾಂಪ್ರದಾಯಿಕ ಶಕ್ತಿಯನ್ನ ಸಮತೋಲನಗೊಳಿಸಿರುವ ಈ ಯೋಜನೆಗಳು ಎಷ್ಟರ ಮಟ್ಟಿಗೆ ಜಾರಿಗೆ ಬರಲಿವೆ ಮತ್ತು ಸಾಮಾನ್ಯ ಜನರ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆ ತರಲಿವೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಘುವೀರ್ ನಾಯಕ್, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.